प्रणाम प्रणाम लोगो लोग प्रणाम कोई ರಾಜಕೀಯ ದುರುದ್ದೇಶ ಮತ್ತು ರಾಜಕೀಯ ದ್ವೇಷವನ್ನು ಇಟ್ಟುಕೊಂಡು ಶಾಸಕ ಹರೀಶ್ ಪೂಂಜಾ ಅವರ ಮನೆಯ ಮೇಲೆ ಬೆಳಿಗ್ಗೆ ಏಕಾಏಕಿ ಪೊಲೀಸರು ಬಂದು ಅವರನ್ನ ಬಂಧಿಸುವಂತ ಒಂದು ವಿಫಲವಾದಂತಹ ಒಂದು ಯತ್ನವನ್ನು ಇವತ್ತು ನಡೆಸಿರುವಂಥದ್ದು ಅತ್ಯಂತ ಖಂಡನೀಯವಾದಂತಹ ಪ್ರಕರಣ. ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಹೆಚ್ಚು ಭಾಗವಹಿಸಿದವರ ಮೇಲೆ ಕ್ರಮವನ್ನು ಕೈಗೊಳ್ಳದೆ, ಒಬ್ಬ ಜನಪ್ರತಿನಿಧಿಯ ಮೇಲೆ ಯಾವುದೇ ನೋಟಿಸನ್ನು ಬೆಳಿಗ್ಗೆ ಕೊಡದೆ ಏಕಾಏಕಿ ಬಂಧನವನ್ನು 150ಕ್ಕೂ ಹೆಚ್ಚು ಪೊಲೀಸರು ಬಂದು ಮಾಡುವಂತ ರಾಜಕೀಯ ಹುನ್ನಾರ ಇವತ್ತು ಏನು ನಡೀತಾ ಇದೆ. ನಾವು ಕರ್ನಾಟಕದಲ್ಲಿ ಯಾವ ಪ್ರಜಾಪ್ರಭುತ್ವ ಇದೆ, ಯಾವ ಆಡಳಿತ ಇದೆ ಎನ್ನುವಷ್ಟರ ಮಟ್ಟಿಗೆ ಇವತ್ತಿನ ಪೊಲೀಸರ ಬೆಳವಣಿಗೆಗಳು ನಡೆದಿದೆ. ನನಗೆ ಆಶ್ಚರ್ಯ ತರುವಂಥದ್ದು ಏನು ಅಂತ ಕೇಳಿದ್ರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗುವಂತವರ ಮೇಲೆ ಎಫ್ಐಆರ್ ಅನ್ನು ಹಾಕಲಿಕ್ಕೆ 4 ದಿನ ತೆಗೆದುಕೊಂಡ್ರು. ಬಂಧನ ಮಾಡಲಿಕ್ಕಲ್ಲ, ಎಫ್ಐಆರ್ ಮಾಡಲಿಕ್ಕೆ 4 ದಿನವನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ. ಒಬ್ಬ ಶಾಸಕನಿಗೆ ನೋಟಿಸ್ ಅನ್ನ ಕೊಡದೆ ಏಕಾಏಕಿ ಬಂಧನವನ್ನ ಮಾಡಲಿಕ್ಕೆ ಸರ್ಕಾರ ಬರುತ್ತೆ ಅಂತಂದ್ರೆ, ಪೊಲೀಸರು ಬರ್ತಾರೆ ಅಂತಂದ್ರೆ, ಪೊಲೀಸರು ಯಾರ ಕೈಗೊಂಬೆಯಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ? ಬೆಳಿಗ್ಗೆ ಬಂಧನವನ್ನ ಮಾಡಲಿಕ್ಕೆ ಬಂದಿದ್ರು, ಕಾನೂನಿನ ಪ್ರಕಾರ ಬಂಧನವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ರೀತಿಯಾದಂಥ ತಪ್ಪನ್ನ ನಮ್ಮ ಶಾಸಕ ಮಾಡಿಲ್ಲ ಅನ್ನುವಂಥದ್ದನ್ನ ನಮ್ಮ ಉಳಿದಂತ ಎಲ್ಲ ಹಿರಿಯರು ಮನವರಿಕೆ ಮಾಡಿಕೊಟ್ಟ ನಂತರ ಸಂಜೆ ನೋಟಿಸ್ ಕೊಡುವಂತ ಒಂದು ಪದ್ಧತಿಯನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಆ ನೋಟಿಸ್ಗೆ ಶಾಸಕ ಹರೀಶ್ ಪೂಂಜಾ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಎಲ್ಲ ಶಾಸಕರು ಇದನ್ನು ಯಾವುದೇ ಕಾರಣಕ್ಕೂ ಈ ಪ್ರಕರಣವನ್ನು ಇಲ್ಲಿಗೆ ಬಿಡೋದಿಲ್ಲ. ಇದೊಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತವೆ. ಒಬ್ಬ ಶಾಸಕನ ಮನೆಯ ಮೇಲೆ ಏಕಾಏಕಿ ಪೊಲೀಸರು ದಾಳಿ ಮಾಡ್ತಾರೆ, ನುಗ್ಗುವಂತ ಪ್ರಯತ್ನವನ್ನು ಮಾಡ್ತಾರೆ ಅಂತಂದ್ರೆ, ಇನ್ನ ಜನಸಾಮಾನ್ಯರಿಗೆ ರಕ್ಷಣೆ ಈ ಸರ್ಕಾರದಲ್ಲಿ ಎಲ್ಲಿದೆ? ಕಾನೂನು ಸುವ್ಯವಸ್ಥೆ ಹದಗೆಟ್ಟು 1 ವರ್ಷಗಳ ಮೇಲಾಯಿತು. ಇವತ್ತು ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲದಂತಹ ಪರಿಸ್ಥಿತಿನಲ್ಲಿ ಒಬ್ಬ ಶಾಸಕನಿಗೂ ಕೂಡ ರಕ್ಷಣೆ ಇಲ್ಲ. ಒಬ್ಬ ಶಾಸಕ ಕಾರ್ಯಕರ್ತರ ಪರವಾಗಿ, ಜನಸಾಮಾನ್ಯರ ಪರವಾಗಿ ಕೆಲಸವನ್ನ ಮಾಡಲಿಕ್ಕೆ ಹಕ್ಕನ್ನ ಕಸಿದುಕೊಳ್ಳುವಂತ ಪ್ರಯತ್ನವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ವಿಧಾನಸಭೆಯ ಅಧಿವೇಶನವನ್ನು ನಡೆಯಲಿಕ್ಕೆ ನಾವು ಬಿಡೋದಿಲ್ಲ. ಇದನ್ನು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತವೆ. ನಾಳೆ ನಾಡಿದ್ರಲ್ಲಿ ಗೃಹ ಸಚಿವರನ್ನು ಭೇಟಿ ಮಾಡ್ತೇವೆ. ಯಾವ ಹಿನ್ನೆಲೆಯಲ್ಲಿ ಈ ಅಧಿಕಾರಿ ಈ ರೀತಿಯಾದಂತಹ ದುರ್ವರ್ತನೆಯನ್ನು ತೆಗೆದುಕೊಂಡಿದ್ದಾರೋ ಅಧಿಕಾರಿಗಳ ಮೇಲೂ ಕ್ರಮ ತೆಗೆದುಕೊಳ್ಬೇಕು. ರಾಜಕೀಯ ಕುತಂತ್ರ, ರಾಜಕೀಯ ದುರುದ್ದೇಶ ಅಂತ ಆದ್ರೆ ಇದನ್ನು ವಿಧಾನಸಭೆಯಲ್ಲಿ ಹೇಗೆ ಎದುರಿಸಬೇಕು ಅಂತ ನಮಗೆ ಗೊತ್ತಿದೆ. ಖಂಡಿತವಾದ ಎದುರಿಸ್ತೇವೆ. ಯಾವುದೇ ಕಾರ್ಯಕರ್ತ ಹೆದರುವಂತ ಅಗತ್ಯ ಇಲ್ಲ. ಒಬ್ಬ ಶಾಸಕನನ್ನ ಬೆದರಿಸಿ ಕಾರ್ಯಕರ್ತರನ್ನ ಪರೋಕ್ಷವಾಗಿ ಬೆದರಿಸುವಂತ ಹುನ್ನಾರ ಇದರಲ್ಲಿ ಅಡಗಿದೆ. ನಾವು ಶಾಸಕನನ್ನು ಬಿಟ್ಕೊಡೋದಿಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಬಿಟ್ಕೊಡೋದಿಲ್ಲ. ಪೊಲೀಸರು ಮತ್ತು ಸರ್ಕಾರ ಇನ್ನು ಯಾವ ರೀತಿಯಾದಂತಹ ಬಲಪ್ರಯೋಗವನ್ನು ಮಾಡುತ್ತಾರೋ ನೋಡೋಣ. ಇದೆಲ್ಲದನ್ನು ಕೂಡ ಅನುಭವಿಸಿ ಇದೆಲ್ಲ ನೋಡಿಕೊಂಡೆ ನಾವೆಲ್ಲರೂ ಕೂಡ ಶಾಸಕರಾದಂಥವ್ರು. ಸರ್ಕಾರ ಇದೊಂದು ಶಾಶ್ವತ ಸರ್ಕಾರ, ಕಾಂಗ್ರೆಸ್ ಆಳ್ವಿಕೆ ಶಾಶ್ವತ ಅಂತ ಅನ್ಕೊಂಡಿದ್ದಾರೆ. ಮುಂದಿನ ಫಲಿತಾಂಶದ ನಂತರ ಸರ್ಕಾರ ಏನೇನಾಗುತ್ತೋ ನೋಡೋಣ. ನಂತರ ನಾವು ಕೂಡ ನೋಡ್ತೇವೆ ಇದನ್ನು ಯಾವ ರೀತಿ ರಾಜಕೀಯ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಬಿಜೆಪಿ ಶಾಸಕರು ಒಟ್ಟಾಗಿ ತೆಗೆದುಕೊಂಡು ಹೋಗಿ ನಾವು ಮಾಡ್ತೇವೆ. ಗೊತ್ತಿಲ್ಲ, ಶಾಸಕರಿಗೆ ಸಂಜೆ ನೋಟಿಸ್ ಕೊಟ್ಟಿದ್ದ ನಂತರ ಇವತ್ತು ಅವರು ಆ ನೋಟಿಸ್ಗೆ ಮತ್ತೆ ಇದರಲ್ಲಿ ಬಹಳ ಗಂಭೀರವಾಗಿ ಏನು ಅಂತಂದ್ರೆ, ನೋಟಿಸ್ ಸಿಕ್ಕ ಕೂಡಲೇ ಶಾಸಕರು ಸ್ವತಃ ಪೊಲೀಸ್ ಸ್ಟೇಷನ್ಗೆ ಬಂದು ಆ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಕಾನೂನಿಗೆ ಕೊಡಬೇಕಾದಂತ ಗೌರವವನ್ನ ಹರೀಶ್ ಪೂಂಜಾ ಅವರು ಅತ್ಯಂತ ಸಹಜವಾಗಿ ಕೊಟ್ಟಿದ್ದಾರೆ. ನೋಟಿಸ್ಗೆ ನಾನು ಕೊಡೋದಿಲ್ಲ, ನಾನು ನಾಳೆ ಬರ್ತೇನೆ, ಇವತ್ತು ಬರ್ತೇನೆ ಅದು ಏನೂ ಹೇಳಲಿಲ್ಲ. ಸಂಜೆ ನೋಟಿಸ್ ಸಿಕ್ಕ ಕೂಡಲೇ ಇವತ್ತು ಬಂದು ಹಾಜರಾಗಿದ್ದಾರೆ. ಆ ನೋಟಿಸ್ಗೆ ಎಲ್ಲ ರೀತಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಇಷ್ಟು ಸೌಜನ್ಯ ಒಬ್ಬ ಶಾಸಕ ತೋರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇಲಾಖೆಯು ಕೂಡ ಇಷ್ಟೇ ಸೌಜನ್ಯವನ್ನು ತೋರಿಸಬೇಕಾಗಿತ್ತು. ಪೊಲೀಸರು ಗೂಂಡಾಗಿರಿಯನ್ನು ಮಾಡ್ಲಿಕ್ಕೆ ಇರೋದಲ್ಲ. ಪೊಲೀಸರು ಸಾರ್ವಜನಿಕರ ಜೊತೆಗೆ ಸೌಜನ್ಯದಿಂದ ವರ್ತಿಸಬೇಕು, ಜನಪ್ರತಿನಿಧಿ ಜೊತೆಗೆ ಅತ್ಯಂತ ಗೌರವದಿಂದ ವರ್ತಿಸಬೇಕು. ಬದಲಾಗಿ ಗೂಂಡಾಗಿರಿಯನ್ನು ವರ್ತನೆ ಮಾಡುವಂಥದ್ದು ಸರಿಯಲ್ಲ ಅನ್ನೋದು ನಾನು ಮತ್ತೆ ಆಗ್ರಹ ಮಾಡ್ತೇನೆ.
ಕಾಂಗ್ರೆಸ್ ಬರೋದು ಆಯ್ಕೆ ಚೂರು